ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಸೀರೀಸಲ್ಲಿ ಕ್ರಾಸ್ ವ್ಯಾಲಿಡೇಷನ್ ಮತ್ತು ಸ್ಯಾಂಪ್ಲಿಂಗ್ ಮೆಥಡ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್, ಕ್ರಾಸ್ ವ್ಯಾಲಿಡೇಷನ್ ಅಥವಾ ರೀಸ್ಯಾಂಪ್ಲಿಂಗ್ ಅಂದರೆ ಏನು ಅಂದರೆ, ಇಟ್ ವಿಲ್ ಚೆಕ್, ದ ಮಾಡೆಲ್ ವಿಲ್ ಚೆಕ್ ಹೌ ವೆಲ್ a machine learning model perform on new ಹೊಸ ಮತ್ತು ಅನ್ಸೀನ್ ಹಿಂದೆಂದು ನೋಡಿರೋದಂತಹ ಡಾಟಾ ಮೇಲೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂದರೆ ಏನು, ಚೆಕ್ ಹೌ ವೆಲ್ ದ ಮಿಷಿನ್ ಲರ್ನಿಂಗ್ ಮಾಡೆಲ್ ವಿಲ್ ಪರ್ಫಾರ್ಮ್ ಆನ್ ದಿ ನ್ಯೂ ಆ್ಯಂಡ್ ಅನ್ಸೀನ್ ಡಾಟಾ. ಅದು ಟ್ರೈನಿಂಗ್ ಡೇಟಾ ಸೆಟ್ಟಿಂದ ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಾಗ ಹೇಗೆ ಇದರ ಮೇಲೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಕ್ರಾಸ್ ವ್ಯಾಲಿಡೇಷನ್ ಮತ್ತು ರೀಸ್ಯಾಂಪ್ಲಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಎಸ್ಟಿಮೇಟ್ ದಿ ಅಕ್ಯುರೆಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ದ ಮಾಡೆಲ್. ನಾವು ಯಾವ ಮಾಡೆಲಿನ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ, ನ್ಯೂ ಮತ್ತು ಅನ್ಸೀನ್ ಡಾಟಾದಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಅದರ ಅಕ್ಯುರೆಸಿ ಮತ್ತು ರಿಲಯಬಿಲಿಟಿನ ಚೆಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫಸ್ಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಡೇಟಾ ಸೆಟ್ ಇರುತ್ತಲ್ಲ, ಈ ಡೇಟಾ ಸೆಟ್ನ ಸಪ್ರೇಟ್ ಡೇಟಾ ಸೆಟ್ ಮೇಲೆ ನಾವು ಟೆಸ್ಟ್ ಮಾಡ್ತೀವಿ. ಸಪ್ರೇಟ್ ಡೇಟಾ ಸೆಟ್ ಮೇಲೆ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಅವಾಗ ಏನು ಮಾಡ್ತೀವಿ ಅಂದರೆ, ಡಾಟಾನ ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ ನಾವು ಟೆಸ್ಟಿಂಗ್ ಮಾಡಬೇಕಾದ್ರೆ. ಇದೇನು ಮಾಡುತ್ತೆ, ಡಾಟಾ ಸ್ಪ್ಲಿಟ್ ಮಾಡಿದಾಗ ಓವರ್ ಫಿಟ್ಟಿಂಗ್ ಬರುತ್ತೆ. ಈ ಓವರ್ ಫಿಟ್ಟಿಂಗ್ ಅಂದ್ರೇನು? ಈ ಓವರ್ ಫಿಟ್ಟಿಂಗ್ ಟೆಸ್ಟಿಂಗಲ್ಲಿ ಸೂಪರಾಗಿ ಪರ್ಫಾರ್ಮ್ ಮಾಡುತ್ತೆ ಅಥವಾ ನಾಲೆಡ್ಜ್ನ ಗೇನ್ ಮಾಡುತ್ತೆ. ಆದರೆ ಹೊಸ ಡೇಟಾ ಸೆಟ್ ಮೇಲೆ ಪರ್ಫಾರ್ಮ್ ಮಾಡಬೇಕಾದ್ರೆ ಪೂರ್ಲಿ ಪರ್ಫಾರ್ಮ್ ಮಾಡುತ್ತೆ. ಅದನ್ನು ನಾವು ಓವರ್ ಫಿಟ್ಟಿಂಗ್ ಅಂತ ಕರಿತೀವಿ. ಎಷ್ಟು ನಂಬರ್ ಆಫ್ ಸ್ಪ್ಲಿಟ್ಸ್ ಜಾಸ್ತಿ ಆಗುತ್ತೆ, ಓವರ್ ಫಿಟ್ಟಿಂಗ್ ಅಷ್ಟು ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಅವೆಲ್ಲರ ಆ್ಯಾವ್ರೇಜ್, ಪ್ರೊಬ್ಯಾಬಿಲಿಸ್ಟಿಕ್ ಆ್ಯಾವ್ರೇಜನ್ನು ತೆಗಿತಾ ಹೋಗಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಓವರ್ ಫಿಟ್ಟಿಂಗ್ ಅಥವಾ ಅಂಡರ್ ಫಿಟ್ ಕೂಡ ಆಗ್ಬೋದು. ಯಾಕಂದರೆ ಸ್ಪ್ಲಿಟ್ಟಿಂಗ್ ಕಡಿಮೆ ಆದರೆ ಅಂಡರ್ ಫಿಟ್ ಆಗುತ್ತೆ. ಅಂಡರ್ ಫಿಟ್ಟಿಂಗ್ ಏನಾದ್ರೂ ಆಗ್ತಾ ಹೋಗ್ಬೋದು. ಸೊ ಈ ಕ್ರಾಸ್ ವ್ಯಾಲಿಡೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ವರ್ಕಿಂಗ್ನ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡುತ್ತೆ, ಡಿವೈಡ್ ದ ಗಿವನ್ ಡೇಟಾ ಸೆಟ್ ಕೊಟ್ಟಿರುವಂಥದ್ದನ್ನು ನಾವು ಡಿವೈಡ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಲ್ವಾ ಆ ಡೇಟಾ ಸೆಟ್ನ. ಆ ಸ್ಮಾಲ್ ಪಾರ್ಟನ್ನು ಏನಂತ ಕರಿತೀವಿ ನಾವು? ಫೋಲ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಟ್ರೈನ್ ಆ್ಯಂಡ್ ಟೆಸ್ಟ್. ಆ ಮಾಡೆಲ್ ಏನು ಸ್ಪ್ಲಿಟ್ ಮಾಡಿರ್ತೀವಿ ಅದರ ಮೇಲೆ ಟ್ರೈನಿಂಗ್ ಮತ್ತು ಟೆಸ್ಟಿಂಗನ್ನು ಮಾಡ್ತಾ ಹೋಗ್ತೀವಿ. ಏನು ಮಾಡ್ತೀವಿ ಅಂದರೆ, ಮಲ್ಟಿಪಲ್ ಟೆಸ್ಟ್ ವಿತ್ ಡಿಫ್ರೆಂಟ್ ಟೆಸ್ಟ್ ಸೆಟ್ ಯೂಸ್ ಮಾಡ್ಕೊಂಡು ಮಲ್ಟಿಪಲ್ ಟೆಸ್ಟಿಂಗ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಾದಮೇಲೆ ಕೊನೆಯಲ್ಲಿ ನಾವು ಆ್ಯಾವ್ರೇಜ್ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡ್ತೀವಿ. ಡಿವೈಡ್ ದ ಡೇಟಾ ಸೆಟ್. ಫಸ್ಟ್ ಡೇಟಾ ಸೆಟ್ನ ಡಿವೈಡ್ ಮಾಡಿ ಅದರ ಮೇಲೆ ಟ್ರೈನಿಂಗ್ ಮತ್ತು ಟೆಸ್ಟಿಂಗ್ನ ಅಪ್ಲೈ ಮಾಡಿ ಆಮೇಲೆ ರಿಸಲ್ಟಿನ ಆ್ಯಾವ್ರೇಜನ್ನು ಕಂಡುಹಿಡ್ಕೊತಾ ಹೋಗ್ತೀವಿ. ಇದು ಏನಕ್ಕೆ ಯೂಸು? ಟು ಅಚೀವ್, ಇದು ಏನು ಮಾಡೋದಕ್ಕೆ ಯೂಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ನೋಡ್ತಾ ಬಂದಾಗ, ಇದರ ಅಪ್ಲಿಕೇಶನ್ ನೋಡಿದ್ರೆ ಮಿನಿಮಲ್ ಓವರ್ಲ್ಯಾಪಿಂಗು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಲಾರ್ಜ್ ಟ್ರೈನಿಂಗ್ ಆ್ಯಂಡ್ ವ್ಯಾಲಿಡೇಷನ್ ಸೆಟ್. ಲಾರ್ಜ್ ಟ್ರೈನಿಂಗ್ ಆ್ಯಂಡ್ ವ್ಯಾಲಿಡೇಷನ್ ಸೆಟ್. ಯಾಕಂದರೆ ಅಲ್ಲಿ ಓವರ್ ಫಿಟ್ ಆಗ್ಬೋದು ಅಥವಾ ಅಂಡರ್ ಫಿಟ್ ಆಗ್ಬೋದು. ಓವರ್ ಫಿಟ್ ಏನಾಯಿತು, ಮಿನಿ ನಂಬರ್ ಆಫ್ ಸ್ಪ್ಲಿಟ್ ಆಯಿತು. ಅಂದರೆ ಪ್ರತಿಯೊಂದನ್ನು ಎಫಿಷಿಯೆಂಟಾಗಿ ನಾವು ಟ್ರೈನ್ ಮಾಡ್ತಾ ಹೋಗ್ಬೋದು ಅಥವಾ ಅದರ ಮೇಲೆ ಗಮನ ಹರಿಸ್ತಾ ಹೋಗ್ಬೋದು, ಹೇಗೆ ಟೆಸ್ಟಿಂಗ್ ಮತ್ತು ಟ್ರೈನಿಂಗಲ್ಲಿ ಅದು ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಅಥವಾ ಇನ್ನೊಂದು ಬರುತ್ತೆ, ಏನು? ಕ್ಲಾಸ್ ರೆಪ್ರೆಸೆಂಟೇಷನ್. ಈ ಕ್ಲಾಸ್ ರೆಪ್ರೆಸೆಂಟೇಷನ್ನ ನಾವು ಸ್ಟ್ರಾಟಿಫಿಕೇಷನ್ ಅಂತ ಕರಿಬೋದು. ಸೊ ಈ ಸ್ಟ್ರಾಟಿಫಿಕೇಷನ್ ಅಂದ್ರೇನು? ಇನ್ ಡಾಟಾ ಸ್ಪ್ಲಿಟ್ಟಿಂಗ್ ಡಾಟಾನ ಸ್ಪ್ಲಿಟ್ ಮಾಡಾದಮೇಲೆ ಟು ಎನ್ಶೂರ್ ದ ಪ್ರಾಪರ್ಟೀಸ್ ಆಫ್ ಡಿಫ್ರೆಂಟ್ ಗ್ರೂಪ್ಸ್, ಗ್ರೂಪ್ ಪ್ರಾಪರ್ಟೀಸ್. ಪ್ರತಿಯೊಂದು ಗ್ರೂಪ್ಗೂ ಅದರದೇ ಆದಂಥ ಪ್ರಾಪರ್ಟೀಸ್ ಇರುತ್ತೆ. ಆ ಪ್ರಾಪರ್ಟೀಸನ್ನ ಮೇಂಟೈನ್ ಮಾಡುತ್ತೆ.
properties in data set maintain in every subset. Maintain in every subset. In every ಸಬ್ಸೆಟ್. ಎವ್ರಿ ಸಬ್ಸೆಟ್ ಅಂದ್ರೆ ಏನು, ಪ್ರತಿಯೊಂದು ಸ್ಪ್ಲಿಟ್ ಮಾಡಿರುವಂತಹ ಡೇಟಾದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರ ಗ್ರೂಪ್ ಪ್ರಾಪರ್ಟೀಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಮಾಲ್ ಎನ ತಗೊಳ್ಳೋಣ. ಸ್ಮಾಲ್ ಎ ಬಿಗ್ ಎನ ಒಂದು ಗ್ರೂಪಲ್ಲಿದೆ ಅಂತ ಅಂದ್ಕೊಳ್ಳಿ. ಈ ಸ್ಮಾಲ್ ಎ ಬಿಗ್ ಎನ ಗ್ರೂಪಲ್ಲಿದೆ, ಎ ಬಿ ಸಿ. ಈ ಪ್ರತಿಯೊಂದ್ರದ್ದು ಒಂದು ಗ್ರೂಪಿನ ಪ್ರಾಪರ್ಟೀಸ್ ಇರುತ್ತೆ. ಈ ಪ್ರತಿಯೊಂದಕ್ಕೂ ಈ ಸಬ್ಸೆಟ್ಗಳಿರುತ್ತಲ್ಲ ಅದರ ಜೊತೆ ಆ ಗ್ರೂಪ್ ಪ್ರಾಪರ್ಟೀಸ್ನ ಕೂಡ ಎನ್ಕೋಡ್ ಮಾಡಿರ್ತಾರೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್, ಟೈಪ್ಸ್ ಆಫ್ ಕ್ರಾಸ್ ವ್ಯಾಲಿಡೇಷನ್. ಟೈಪ್ಸ್ ಆಫ್ ಕ್ರಾಸ್ ವ್ಯಾಲಿಡೇಷನ್. ಟೈಪ್ಸ್ ಆಫ್ ಕ್ರಾಸ್ ವ್ಯಾಲಿಡೇಷನ್ ಸಿಂಪಲ್ ಆಗಿ ಯಾವ್ಯಾವುದು ಅಂತ ಬರೆದ್ರೆ ಸಾಕು. ಮೊದಲನೇದು ಕೆ ಫೋಲ್ಡ್ ಕ್ರಾಸ್ ವ್ಯಾಲಿಡೇಷನ್. ಕ್ರಾಸ್ ವ್ಯಾಲಿಡೇಷನ್. ನೆಕ್ಸ್ಟ್ 5x2 ಕ್ರಾಸ್ ವ್ಯಾಲಿಡೇಷನ್. 5x2 ಕ್ರಾಸ್ ವ್ಯಾಲಿಡೇಷನ್. ಮೂರನೇದೇನು, ಬೂಟ್ ಸ್ಟ್ರ್ಯಾಪಿಂಗ್. ಸೊ ಈ ಬೂಟ್ ಸ್ಟ್ರ್ಯಾಪಿಂಗ್ ಡಿಫ್ರೆಂಟ್. ಆಪರೇಟಿಂಗ್ ಸಿಸ್ಟಮಲ್ಲಿ ಬರುವಂಥ ಬೂಟ್ ಸ್ಟ್ರ್ಯಾಪಿಂಗ್ ಏನು ಮಾಡುತ್ತೆ, ಇನಿಷಿಯಲ್ ಪ್ರೋಗ್ರಾಮ್, ಯಾವುದೇ ಕಂಪ್ಯೂಟರ್ ಅಥವಾ ಸಿಸ್ಟಮ್ ರನ್ ಆಗಬೇಕಾದ್ರೆ ಇನಿಷಿಯಲ್ ಪ್ರೋಗ್ರಾಮ್ ಏನಾಗಿರುತ್ತೆ ಅದನ್ನು ಬೂಟ್ ಸ್ಟ್ರ್ಯಾಪ್ ಅಂತ ಕರಿತೀವಿ, ಅದಾಗಿರುತ್ತೆ. ಈ ಬೂಟ್ ಸ್ಟ್ರ್ಯಾಪಿಂಗ್ ಡಿಫ್ರೆಂಟ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.